ಈ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ 25 ಕುಂಟೆ ಕೆಂಪು ಮಣ್ಣು ಅಳತೆ ಹದ್ಬಸ್ತಲಾಗಿದೆ. ನಿಮಗೆ ಚನ್ನಪಟ್ಟಣದಿಂದ ಈಸಿ ಕನೆಕ್ಟಿವಿಟಿ. ಈ ಥರ ಬ್ಯಾಕ್ ಡ್ರಾಪಲ್ಲಿ ಒಂದು ಒಳ್ಳೆಯ ಬೆಟ್ಟ ಇದೆ. ಸೊ ಲ್ಯಾಂಡ್ ರೆಕ್ಟಾಂಗಲಾಗಿ ಬರುತ್ತೆ ನೋಡಿ. ಅಳತೆ ಹದ್ಬಸ್ತಲಾಗಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಪ್ರಾಪರ್ಟಿ. ಸೊ ಈ ಥರ ದೊಡ್ಡ ರೋಡು, ಟಾರ್ ರೋಡ್ ಇದು. ಎಲೆಕ್ಟ್ರಿಕ್ ಕನೆಕ್ಷನ್ ನಿಯರ್ ಬೈ ಇದೆ. ಹತ್ತಿರದಲ್ಲೇ ನೋಡ್ಬೋದು. ಒಂದು 200 ಮೀಟ್ರಲ್ಲಿ ಊರಿದೆ. ಸೇಫ್ಟಿಗೆ ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 25 ಕುಂಟೆ ಪಟ್ಟ ಪ್ಲಸ್ 2 ಕುಂಟೆ ಖರಾಬ್ ಬರುತ್ತೆ. ಸೊ ಇದು ಟಾರ್ ರೋಡು. ಎದುರುಗಡೆ ನೋಡ್ಬೋದು ನೀರಾವರಿ ವ್ಯವಸ್ಥೆಯಲ್ಲಿ ಯಾವ ಥರ ಇದೆ ಅಂಥೇಳಿ. ಅಳತೆಯ ಗೇಟ್ ಒಂದು ಹಾಕೊಬೇಕಷ್ಟೆ. ರೆಡಿ ಟು ರಿಜಿಸ್ಟ್ರು. ಬೆಂಗಳೂರಿಂದ 85 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ ಈಸಿ ಕನೆಕ್ಟಿವಿಟಿ. ಚನ್ನಪಟ್ಟಣದಿಂದ ಇಲ್ಲಿಗೆ 20 ಕಿಲೋಮೀಟ್ರು. ಅಲ್ಗೂರು ರೋಡಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಪಕ್ಕದಲ್ಲಿ ಊರು. ಇದೇ ಊರು, ಮನೆಗಳು. ಸೊ ಇಲ್ಲಿ ಸಣ್ಣ ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತೀವಿ ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ ನೋಡಿ. ಇದೊಂದು ಸೀಸನ್ನು ಅಂದರೆ ಮಳೆ ಇಲ್ಲ ಅಂಥ ಟೈಮಲ್ಲೂ ಕೂಡ ಈ ಥರ ಬೆಳೆ ಬೆಳೆದಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ನೀರಾವರಿ ಯಾವ ಥರ ಇದೆ ಇಲ್ಲಿ ಅಂಥೇಳಿ. ಸುತ್ತಲೂ ನೋಡ್ಬೋದು ನೀವು ನೀರಾವರಿ ಬೆಲ್ಟು. ಅಳತೆ ಹದ್ಬಸ್ತಲ್ಲಿ ಆಗಿರುವಂಥ ಜಾಗ ಇದು. 25 ಕುಂಟೆ ಪಟ್ಟ, 2 ಕುಂಟೆ ಖರಾಬು. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ರೆಡಿ ಟು ರಿಜಿಸ್ಟ್ರು. ನೋಡಿದ ಪಕ್ಕದಲ್ಲಿ ಊರು. ಸೇಫ್ಟಿಗೆ ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನೋಡಿ. ಲ್ಯಾಂಡ್ ಪಕ್ಕದಲ್ಲೂ ಕೂಡ ಅವರು ಬೋರ್ವೆಲ್ ಹಾಕ್ಕೊಂಡಿದ್ದಾರೆ. ಆ ಬೋರ್ವೆಲ್ ಈ ಥರ ನೇಪಿಯರ್ ಹುಲ್ಲು ಹಾಕ್ಕೊಂಡಿದ್ದಾರೆ. ಸೊ ಇದು ಬೇಸಿಗೆ ಆದ್ರೂ ಈ ಥರ ಗ್ರೀನಿಶ್ ಇದೆ ಈ ಸರೌಂಡಿಂಗ್ಸಲ್ಲಿ. ಅಂದರೆ ನೀರಾವರಿ ಅಂತ. ಚನ್ನಪಟ್ಟಣದಿಂದ ಈಸಿ ಕನೆಕ್ಟಿವಿಟಿ. 20 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಅಫೋರ್ಡಬಲ್ ರೇಟಲ್ಲಿದೆ ಇದು. 25 ಕುಂಟೆ ಪಟ್ಟ, 2 ಕುಂಟೆ ಖರಾಬು. ಅಳತೆ ಹದ್ಬಸ್ತಾಗಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಪ್ರಾಪರ್ಟಿ. ಬೇಕಿದ್ರೆ ಇಬ್ಬರು ಶೇರ್ ಮಾಡ್ಕೋತೀವಿ ಅಂದ್ರೂ ಇಬ್ಬರು ಕೂಡ ಶೇರ್ ಮಾಡ್ಕೊಬೋದು. ನಿಮಗೆ ಫ್ರಂಟ್ ಇದೆ ಒಂದು 250 ಅಡಿ ಬರುತ್ತೆ.